ಕೆಲವು ಹಗರಣಗಳನ್ನೆಲ್ಲ ಹೇಳ್ಬಿಡ್ತೀನಿ ಮಾಡಿದ್ದಾರೆ ಇವರು. ಮಾತಾಡುವಂತ ಅಧಿಕಾರನ ಕಿತ್ಕೊಂಡಿದ್ದಾರೆ ನೋಡಿ. ನಮ್ಮ ಮೈಕ್ಗಳನ್ನ ಆಫ್ ಮಾಡಿದ್ದಾರೆ. ನಾಚಿಕೆ ಆಗಲ್ವಾ? ಈ ತರ ಸದನ ನಡೆಸಿದ್ರು ಅಂದ್ರೆ ಹೇಳ್ತೀನಿ ಅಂತಲೇ ಇವೆಲ್ಲ ಈ ನಾಟಕ ಆಡ್ತಾರೆ. ಇವೆಲ್ಲ ಹೇಳ್ಬಿಡ್ತೀನಿ ಅಂತ ಈ ನಾಟಕ ಆಡ್ತಾರೆ. ನಮ್ಮ ಮೈಕೆ ನೋಡಿ, ಮೈಕೆ APMC ನಡೆದಿರ್ತಕ್ಕಂಥ ಹಗರಣ, ಮೈಕೆ ಕಿತ್ತಾಕಿ ಹಗರಣ ನಡೆದಂತ ಅವಧಿ ಈ ತರ 20 ಯಾರಿದ್ರು? ಈ ತರ ಯಾವ ಸ್ಪೀಕರ್ ಮಾಡಿಲ್ಲ. ಸದನ ಹೆಂಗ್ ನಡ್ಸಕತ್ತೀರಿ? ಹಗರಣ ಅವಧಿಯಲ್ಲಿ ಮುಖ್ಯಮಂತ್ರಿ ಯಾರಿದ್ರು? BS ಯಡಿಯೂರಪ್ಪ. ಗೊತ್ತಾಗ್ತಾ ಇದೆ. ನೀವು ಪಾರ್ಲಿಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದವರು ಯಾರು? ಹಗರಣ ನಡೆದಾಗ ಮಂತ್ರಿ ಆಗಿದ್ದಾರೆ ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ನಡೆದದ್ದು ಎಷ್ಟು ಹಗರಣದ ಮೊತ್ತ? ಹಗರಣದ ಮೊತ್ತ ಎಷ್ಟು ಗೊತ್ತಾ? 47,16,00,000. 47 ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಹೊಡೆದಿದ್ದೀರಾ? ಯಡಿಯೂರಪ್ಪ ರಾಜೀನಾಮೆ ಕೊಡ್ಲಿಲ್ಲ. ಇವರು ಮಾರ್ಗಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯ ಪಾಪ ನನ್ನ ಹೆಸರು ಹೇಳಿದ್ರೆ ಇವ್ರಿಗೆ ಜೀವನ ಊಟನೇ ಜೀರ್ಣ ಆಗಲ್ಲ. ನನ್ನ ಹೆಸರು ಹೇಳಿ 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 ಪಾಪ ನನ್ನ ಹೆಸರು ಹೇಳಿ ಪಠಣೆ ಮಾಡಿ ದಿನಾ ಪಠಣೆ ಮಾಡಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ. ನಿಮ್ಗೆ ಮೋಕ್ಷರರು ಸಿಗುತ್ತೆ. ಮನೆ ಅಧ್ಯಕ್ಷರು 21-22 ನಡೆದಿರ್ತಕ್ಕಂಥ ಹಗರಣ ಇದು. ಇದರಲ್ಲಿ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು. ಕೋಟಾ ಶ್ರೀನಿವಾಸ್ ಕನ್ಸರ್ನ್ ಮಿನಿಸ್ಟರ್. 87 ಕೋಟಿ ಹಗರಣ ಆಗಿದೆ. ಗೂಳಿಹಟ್ಟಿ ಶೇಖರ್ ಅವರು 100 ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅಂತ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಗೂಳಿಹಟ್ಟಿ ಶೇಖರ್ ಯಾರ ಪಾರ್ಟಿ? ಬಿಜೆಪಿ ಪಾರ್ಟಿ. ನಾಚಿಕೆ ಆಗಲ್ಲ, ನಾಚಿಕೆ ಆಗಲ್ಲ. ಮಾನ ಮರ್ಯಾದೆ ಇದೆಯಾ ಇವ್ರಿಗೆ? 87 ಕೋಟಿ ಆಯ್ತಾ? ದೇವರಾಜ ಅರಸೋಗಿ ಟರ್ಮಿನಲ್ 22-23ರಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು? ಬಸವರಾಜ ಬೊಮ್ಮಾಯಿ. ಕನ್ಸರ್ನ್ ಮಿನಿಸ್ಟರ್ ಯಾರು? ಶ್ರೀರಾಮುಲು. 50 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ನಿಗಮದ ಮಾಜಿ ಅಧ್ಯಕ್ಷ DS ವೀರಯ್ಯ 2 ಸಾರಿ ಬಿಜೆಪಿ MLC ಆಗಿದ್ದವರು. ಮಿಸ್ಟರ್ ವೀರಯ್ಯ 2 ಸಾರಿ MLC, 12 ವರ್ಷ MLC. ಬಿಜೆಪಿ ಈಗಲೂ ಬಿಜೆಪಿ ಪಾರ್ಟಿನಲ್ಲಿ ಇದ್ದಾರೆ. ಈಗಲೇ ಬಿಜೆಪಿ ಅವರು ಜೈಲಿಗೆ ಹೋಗಿದ್ದಾರೆ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ಇವರಿಗೆ? ಆಮೇಲೆ MD ಶಂಕರಪ್ಪ, MD ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರಪ್ಪ ಅವರು ಅರೆಸ್ಟ್ ಆಗಿ ಗಂಗಾ ಕಲ್ಯಾಣ ಯೋಜನೆ, ಅಂಬೇಡ್ಕರ್, ಬೋವಿ, ಆದಿಜಾಂಬವ ಮುಂತಾದ ನಿಗಮಗಳು 21-22ರಲ್ಲಿ ಆಗ ಯಾರು ಮುಖ್ಯಮಂತ್ರಿ ಆಗಿದ್ದರು? ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಸವರಾಜ ಬೊಮ್ಮಾಯಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಕನ್ಸರ್ನ್ ಮಿನಿಸ್ಟರ್. 430 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. 430 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. ಪ್ರವಾಸೋದ್ಯಮ ಇಲಾಖೆ 21-22 ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರು, CP ಯೋಗೇಶ್ವರ್ ಕನ್ಸರ್ನ್ ಮಿನಿಸ್ಟರು. 2,47,00,000 ವ್ಯವಹಾರ ಆಗಿದೆ. ಕಿಯೋನಿಕ್ಸ್ ಹಗರಣ, ಕಿಯೋನಿಕ್ಸ್ ಹಗರಣ 19-23 BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್. ಸುಮಾರು 500 ಕೋಟಿ ಹಗರಣ, 500 ಕೋಟಿ ಹಗರಣ. ಆಗ CAG ವರದಿನಲ್ಲಿ ಇದು ಉಲ್ಲೇಖ ಆಗಿದೆ. 500 ಕೋಟಿ ಹಗರಣ ಕಿಯೋನಿಕ್ಸ್ ನಲ್ಲಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್. ಆಮೇಲೆ ಕೋವಿಡ್ ಹಗರಣ 19-20ರಿಂದ ಏಪ್ರಿಲ್ 23ರವರೆಗೆ BS ಯಡಿಯೂರಪ್ಪ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ 187 ಕೋಟಿ ನಿಲ್ವಳಿ ತಂದಿರೋದು ನಾವು. ಸುಧಾಕರ್ 187 ಕೋಟಿ ಲೂಟಿ ಆಗಿರೋದು ನಿಲ್ವಳಿ ತಂದಿರೋದು. ಅದನ್ನ ಬಿಟ್ಟು ಊರೆಲ್ಲ ಸುತ್ತಿಸ್ತಾ ಇದ್ದೀರಾ. ಫಸ್ಟ್ ಅದ್ರ ಲೂಟಿ ಹೊಡೆದಿರೋದು ಕಾಂಗ್ರೆಸ್ ಆಫೀಸ್ ಎಷ್ಟು ಹೋಗಿದೆ ಕೇಳಿ. ಕಾಂಗ್ರೆಸ್ ಎಷ್ಟು ತಿಂದಿದ್ದಾರೆ ಹೇಳಿ. ಅದರ 40,000 ಕೋಟಿ ಚುನಾವಣೆ ಇರ್ಲಾಯ್ತು. ಬಳ್ಳಾರಿ ಚುನಾವಣೆಗೆ ಹೆಚ್ಚು ಹಗರಣ ನಡೆದಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತೊಂದು ಸದಸ್ಯರಾದಂತ H. ವಿಶ್ವನಾಥ್. ಸಿದ್ದರಾಮಯ್ಯ ಪಾಲಾಯ್ತು. ಅವರು ಭದ್ರಾ ಮೇಲ್ದಂಡೆ ಯೋಜನೆ ಸಿದ್ದರಾಮಯ್ಯ ಪಾಲಾಯ್ತು. 10,000 ಕೋಟಿಗೂ ಹೆಚ್ಚು ಹಗರಣ ನಡೆದಿದೆ. ಸಿದ್ದರಾಮಯ್ಯ ಪಾಲಾಯ್ತು. ಈ ಕುರಿತು
ಸಿದ್ದರಾಮಯ್ಯ ಪಾಲಾಯ್ತು, ಸಿದ್ದರಾಮಯ್ಯ ಪಾಲಾಯ್ತು, ಸಿದ್ದರಾಮಯ್ಯ ಪಾಲಾಯ್ತು. ನ್ಯಾಯ ಸಿಗುತ್ತೆ ನಿಮ್ಗೆ. ಧಿಕ್ಕಾರ 40% ಹಗರಣ ರಾಮಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ನಡೀತಾ ಇದೆ, ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ, ನಡೀತಾ ಇದೆ. ಆಮೇಲೆ PSI ಹಗರಣ ಹೇಳಪ್ಪ, ಯಾರ ಕಾಲದಲ್ಲಿ ಕಾಲದಲ್ಲಿ ಅವರು ನಮ್ಮ PSI ಹಗರಣ ಯಾರ ಕಾಲದಲ್ಲಿ ಆಯ್ತು? ಯಾರು ಮುಖ್ಯಮಂತ್ರಿಗಳು? BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ. ಯಡಿಯೂರಪ್ಪ ಅವ್ರು ಯಡಿಯೂರಪ್ಪನಿಗೂ ಓ ಅಂತ ಕೂಗ್ತೀರಿ, ಬಸವರಾಜ ಬೊಮ್ಮಾಯಿಗೂ ಓ ಅಂತ ಕೂಗ್ತೀರಿ. ನಾಚಿಕೆ ಆಗಲ್ಲ ನಿಮಗೆ? ಆಗ ಅವತ್ತು ಮುಖ್ಯಮಂತ್ರಿ, ಕನ್ಸರ್ನ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 100 ಕೋಟಿ ಆಗ್ಬಿಡ್ತು. ಜಸ್ಟಿಸ್ ವೀರಪ್ಪ ಅವರು ವರದಿ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ರಮ ತಗೋತಾ ಇದ್ದೀವಿ. ಜಸ್ಟಿಸ್ ವೀರಪ್ಪ ಈಗ ಉಪಲೋಕಾಯುಕ್ತ ಇದ್ದಾರಲ್ಲ, ಅವರು ವರದಿ ಕೊಟ್ಟಿದ್ದಾರೆ, ಈಗ ನಾವು ತಗೋತಾ ಇದ್ದೀವಿ. ಪರಶುರಾಮ ಥೀಮ್ ಫಾರ್ 22-23ರಲ್ಲಿ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್, ಸುನೀಲ್ ಕುಮಾರ್ MLC, ಸುನೀಲ್ ಕುಮಾರ್ ಮಂತ್ರಿ, 11 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. 11 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ಅವರು ಮಾತಾಡ್ತಾರೆ. ಬಿಟ್ಕಾಯಿನ್ ಹಗರಣ 21ರಿಂದ 23ರವರೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಬಸವರಾಜ ಬೊಮ್ಮಾಯಿ ಗೃಹ ಸಚಿವರಾಗಿದ್ರು, ರಾಜೀನಾಮೆ ಕೊಟ್ರ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಯಿತು. ಯಡಿಯೂರಪ್ಪನವರ ಆಪ್ತ ಉಮೇಶ್ ಮತ್ತು ಅವರ ಮನೆಯಲ್ಲಿ ಸಿಕ್ಕಿದ್ದು ಯಡಿಯೂರಪ್ಪನವರ ಅಕ್ರಮ ಆಸ್ತಿ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ, 750 ಕೋಟಿಗೂ ಹೆಚ್ಚು ಹಣ ಸಿಕ್ತು ಅಲ್ಲಿ. ಅದ್ರ ಮೇಲೆ ತನಿಖೆ ಮಾಡಲಿಲ್ಲ, CBI ಬರಲಿಲ್ಲ. ಆಗ ಇಡಿ ಡೈರೆಕ್ಟರೇಟ್ ಬರಲಿಲ್ಲ, ಯಾವುದು ಬರಲಿಲ್ಲ. ಆಮೇಲೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕುಟುಂಬದ ಆದಾಯ ಮೀರಿದ ಆಸ್ತಿ ಪ್ರಕರಣ 100 ಕೋಟಿ, ಅದರ ಮೇಲೆ ಏನು ತನಿಖೆ ಆಗಲಿಲ್ಲ. ಯಡಿಯೂರಪ್ಪನವರ ವಿರುದ್ಧ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಈಶ್ವರಪ್ಪ ಅವರೇ ರಾಜ್ಯಪಾಲರಿಗೆ ದೂರು ಕೊಟ್ಟರು. ಈಶ್ವರಪ್ಪನೇ ದೂರು ಕೊಟ್ಟರು, ತಗೊಂಡೋಗಿ ರಾಜ್ಯಪಾಲರಿಗೆ. ಬಿಜೆಪಿ ಸರ್ಕಾರದ ಅಬ್ಕಾರಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು 2019ರಿಂದ 2020ರವರೆಗೆ ಮುಖ್ಯಮಂತ್ರಿ ಎಚ್ ನಾಗೇಶ್ ಕನ್ಸರ್ನ್ ಮಂತ್ರಿ 100 ಕೋಟಿ ಹಗರಣ ಆಯಿತು. ಅಬ್ಕಾರಿ ಸಚಿವರನ್ನ ಬದಲಾವಣೆ ಮಾಡಿದ್ರು, ಮೈಕಾನ್ ಆಯ್ತಲ್ಲ ಸರ್ ನಿಮ್ದು, ಇವಾಗ ಆಗಾಯ್ತು, ಬದಲಾವಣೆ ಮಾಡಿದ್ರು. ಆಮೇಲೆ KKRDBನಲ್ಲಿ 19ರಿಂದ ಏಪ್ರಿಲ್ 23ರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಮುನೀರ್ ರತ್ನ ಮಿನಿಸ್ಟರ್, 200 ಕೋಟಿಗೂ ಹೆಚ್ಚು. ದತ್ತಾತ್ರೇಯ ಪಾಟೀಲ್ ರೇವೂರು ನಿಗಮದ ಅಧ್ಯಕ್ಷರಾಗಿದ್ದಂತಹ ಅವಧಿಯಲ್ಲಿ ಹಗರಣ ನಡೆದಿದೆ. ಇಡಿ ಆಗಲಿಲ್ಲ. ಕಂದಾಯ ಇಲಾಖೆ ಹಗರಣ 19-20ರಿಂದ ಏಪ್ರಿಲ್ 23, BS ಯಡಿಯೂರಪ್ಪ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ, ಆರ್ ಅಶೋಕ್ ಮಂತ್ರಿ, ಶೃಂಗೇರಿಯ ಸಬ್ ರಿಜಿಸ್ಟ್ರಾರ್ HS ಬಸವರಾಜ್, ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ದಾಗ ಅವರ ಆಪ್ತ ಸಹಾಯಕರು ಲಂಚ ಕೇಳಿದ್ದ ಪ್ರಕರಣ ಹಾಗೂ ಆರ್ ಅಶೋಕ್ ಅವರ ಆಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದರೂ ಚುನಾವಣಾ ಅಫಿಡವಿಟ್ನಲ್ಲಿ ಕುರಿತು ಯಾವುದೇ ಮಾಹಿತಿ ಇಲ್ಲ. ಸುಳ್ಳು ಹೇಳಿದ್ದಾರೆ ಅಶೋಕ್ನವ್ರ ಮೇಲೆ. ಕೃಷಿ ಇಲಾಖೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ 21ರಿಂದ 23,
ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019-20 ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಕನ್ಸರ್ನ್ ಮಿನಿಸ್ಟರ್ ಗಂಗಾವತಿ ಶಾಸಕರಾಗಿದ್ದ ಪರಣ್ಣ ಮೂವಳ್ಳಿ ಕೂಡ ಭಾಗಿಯಾಗಿದ್ದರು. ಕೆಐಡಿಬಿ ಹಗರಣ 2018-13 ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮುರುಗೇಶ್ ನಿರಾಣಿ ಇನ್ನೂ ಆರಿಲ್ಲ. ಗಣಿ ಹಗರಣ, ಬಿಡಿಎ ಮತ್ತು ಕೆಐಡಿಬಿ ಡಿನೋಟಿಫಿಕೇಶನ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸಚಿವರುಗಳು ಜೈಲಿಗೆ ಹೋಗಿದ್ದಾರೆ. ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಇದುವರೆಗೂ ಈ ಹಗರಣದಲ್ಲಿ ಸಾವಿರಾರು ಕೋಟಿ ಹಣವನ್ನು ದೋಚಿರುವ ಇದುವರೆಗೂ ಐಡಿ ಮತ್ತು ಸಿಬಿಐರವರು ಬಂಧಿಸುವ ಕೆಲಸ ಮಾಡಿಲ್ಲ. ಜಯನಗರ ಬಸವನಗುಡಿಯ ಬೀದಿಗಳಲ್ಲಿ ಕಳ್ಳರು ವಿಧಾನಸೌಧ ಪಾರ್ಲಿಮೆಂಟಿಗೂ ಆಯ್ಕೆಯಾಗಿ ಹೋಗಿದ್ದಾರೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಬಗೆದಷ್ಟು ಬಿಜೆಪಿ ಸ್ಯಾಂಪಲ್ಗಳು ನಾನು ಹೇಳಿರೋದು, ಇನ್ನೂ ಬೇಕಾದಷ್ಟು ಇದ್ದಾವೆ ಹಗರಣಗಳು. ಇನ್ನು ಬಗೆದಷ್ಟು ಬಿಜೆಪಿ ಅವಧಿಯ ಲೆಕ್ಕ ಹಾಕಲಾಗದಷ್ಟು ಹಗರಣಗಳು ಬಯಲಾಗುತ್ತಲೇ ಇವೆ. ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ. ಭ್ರಷ್ಟರು ಹಾಗೂ ಗುರುಳರು ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ. ಆಮೇಲೆ ಅನುಬಂಧ 3 ನಮ್ಮ SIT ಅವರು ಇದುವರೆಗೆ ಮುಟ್ಟುಗೋಲು ಹಾಕಿಕೊಂಡಿರುವ ಮೊತ್ತ 14/2/24 8,20,62,000 ಸತ್ಯನಾರಾಯಣ ವರ್ಮಾ ಅವರಿಂದ, 16/2/2024 3,62,47,200 ಪದ್ಮನಾಭ JG ಅವರಿಂದ, 17/2/17 2024 ಪದ್ಮನಾಭ JJ ಅವರಿಂದ, 18/2/2018 ನಾಗೇಶ್ವರರಾವ್ ಇಂದ 1,49,65,200 ಕೋಟಿ 200 ಲಕ್ಷ ಚಂದ್ರಮೋಹನ್ 26 ಲಕ್ಷ ಕೂಡದಲ್ಲಿ 4,000 ಕೋಟಿ 12 ಲಕ್ಷದ ಡೈವರ್ಟ್ ಮಾಡಕ್ಕೆ ಏನೇನು ಹೇಳ್ತಾ ಇದ್ದೀರಾ? ನಿಮ್ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ರಿ? 3,10,000 ರೂಪಾಯಿ ಸತ್ಯನಾರಾಯಣ ವರ್ಮಾ ಅವರಿಂದ, 28/2/2024 24 ಲಕ್ಷ ಸತ್ಯನಾರಾಯಣ ವರ್ಮಾ ಅವರಿಂದ, ಒಟ್ಟು 14,33,35,000 ನಗದು ರಿಕವರ್ ಆಗಿದೆ. ಆಮೇಲೆ ವಿವಿಧ 217 ಬ್ಯಾಂಕ್ ಅಕೌಂಟ್ಗಳನ್ನು ಗುರುತಿಸಿ 13,94,132 ರೂಗಳನ್ನು ಫ್ರೀಸ್ ಮಾಡಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿ ಸತ್ಯನಾರಾಯಣ ವರ್ಮಾ ಬೇರೆ SITಯು ಸತ್ಯನಾರಾಯಣ ವರ್ಮಾ ಲ್ಯಾಂಬೋರ್ಗಿನಿ ನಾವು ಯಾವ ಕಾರ್ಗಳು ಗೊತ್ತಿಲ್ಲ ನಮಗೆ, ಲ್ಯಾಂಬೋರ್ಗಿನಿ ಎಂಬ ಕಾರನ್ನು ಬಿಗ್ ಬಾಯ್ಸ್ ಟಾಯ್ಸ್ ಲಿಮಿಟೆಡ್ ಕಂಪನಿಯಿಂದ ಖರೀದಿ ಮಾಡಿದ್ದ. ಈಗ ಆ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಸಂತೆ ಭಾಷಣ ಬೇಡ ವಾಪಸ್ ಪಡೆದು 3,31,19,66 ಕೋಟಿ ರು ಹಣವನ್ನು ಸರ್ಕಾರಕ್ಕೆ ಮರಳಿಸುವುದಾಗಿ ಸಂಬಂಧಿತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ.